ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 21MAT31 ಮಾಡ್ಯೂಲ್ 5 ಇಲ್ಲಿ ಕೇಳಿದ್ದಾರೆ. ಜನವರಿ ಫೆಬ್ರವರಿ 2023 ಕ್ವಶನ್ ಪೇಪರ್ ಇದು. 10b ನೋಡಿ ಏನು ಕೇಳಿದ್ದಾರೆ. ಫೈಂಡ್ ದ curve on which the functional integral of 0 to 1 y dash square plus 12xy dx with y of 0 is equal to 0 and y of 1 is equal to 1 can be determined. ಈಗ ಈ ಥರ ಕ್ವಶನ್ ಕೇಳಿದ್ರೆ ಏನು ಮಾಡಿ, ಅಥವಾ ಎಕ್ಸ್ಟ್ರೀಮೈಸ್ಡ್ ಅಂತ ಬರುತ್ತೆ. ನೀವೇನು ಮಾಡಿ, ಇದನ್ನ ಎಫ್ ಆಫ್ ಅಂತ ತಗೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು y dash square plus 12xy. ಈಗ ಡೋ ಎಫ್ ಬೈ ಡೋ ವೈ ಮಾಡಿ. ಇಲ್ಲಿ y ಇಲ್ಲ, ಅದಕ್ಕೆ 0. ಇಲ್ಲಿ 12x ಇಂಟು y ಇದೆ, ಅದಕ್ಕೆ 1. therefore ಡೋ ಎಫ್ ಬೈ ಡೋ ವೈ ಈಸ್ ಈಕ್ವಲ್ ಟು 12x ಆಗುತ್ತೆ. ಆಮೇಲೆ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಮಾಡಿ. ಇಲ್ಲಿ ನೋಡಿ y ಡ್ಯಾಶ್ ಇದೆ, y ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್. ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಬರೀ ವೈ ಇರಬೇಕು, ವೈ ಡ್ಯಾಶ್ ಇದ್ರೂ ಮಾಡಬಾರ್ದು. ವೈ ಇಲ್ಲ ಅಂದರೆ 0 ಅಂದರೆ, ವೈ ಡ್ಯಾಶ್ ಇದ್ದರೂ ವೈ ಇಲ್ಲದೆ ಇರೋಂಗೆ. ಅರ್ಥ ಆಗ್ತಿದೆಯಾ? ನೋಡಿ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿದಾಗ ವೈ ಡ್ಯಾಶ್ ಇದ್ದರೆ ಮಾತ್ರ ಚೇಂಜ್ ಮಾಡಬೇಕು. ವೈ ಡ್ಯಾಶ್ ಬರೀ 2y ಡ್ಯಾಶ್. ವೈ ಡ್ಯಾಶ್ ಇಲ್ಲ ಅಂದರೆ ಕಂಪ್ಲೀಟ್ ಅದನ್ನು 0 ಅಂತ ಬರೀಬೇಕು. ಡೋ ಎಫ್ ಬೈ ಡೋ ವೈ ಡ್ಯಾಶು ಆಯಿತು. ಈಗ ಯೂಲರ್ಸ್ ಈಕ್ವೇಷನ್ ಈಸ್ ಅಂತ ಬರೀಬೇಕು. Euler's equation is dou f by dou y minus d by dx of dou f by dou y dash is equal to 0. dou f by dou y ಅಂದರೆ 12x minus d by dx of dou f by dou y dash ಅಂದರೆ 2y dash is equal to 0. the minus d by dx of 2y dash is equal to plus 12x. ಈ ಕಡೆ ಬಂದರೆ minus 12x ಆಗುತ್ತೆ. ನೋಡಿ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ y ಇದ್ದರೆ ಮಾತ್ರ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ y ಇಲ್ಲ ಅಂದರೆ ಇದನ್ನ ಈ ಕಡೆ ಕಳಿಸಿ. ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ, ಉಳಿಯೋದು d by dx of 2y dash is equal to 12x. ಈಗೇನು ಮಾಡಬೇಕು, ಆನ್ ಇಂಟಿಗ್ರೇಷನ್ ಅಂತ ಮಾಡಿ. ಆನ್ ಇಂಟಿಗ್ರೇಷನ್ ನೋಡಿ ಬರೀ 2y ಡ್ಯಾಶ್ ಬರುತ್ತೆ. ಇಲ್ಲಿ ಡಿ ಬೈ ಡಿ ಎಕ್ಸ್ ಹೋದರೆ ಬರೀ ಏನು ಬರುತ್ತೆ, 2y ಡ್ಯಾಶ್. ಇಲ್ಲಿ 12 ಎಕ್ಸ್ಗೆ ಇಂಟಿಗ್ರೇಷನ್ x ಸ್ಕ್ವೇರ್ ಬೈ 2 ಪ್ಲಸ್ c1. 2 1 2 6 2y ಡ್ಯಾಶ್ ಈಸ್ ಈಕ್ವಲ್ ಟು 6x ಸ್ಕ್ವೇರ್ ಪ್ಲಸ್ c1 ಅಂತ ಬರ್ಕೊಡಿ. ಈಗೇನು ಮಾಡಿ ನೆಕ್ಸ್ಟು ನೋಡಿ y ಡ್ಯಾಶ್ ಈಸ್ ಈಕ್ವಲ್ ಟು, ಇಲ್ಲಿ ಒಂದು ಕೆಲಸ ಮಾಡಿ, ಕೆ ಅಂತ ಹಾಕ್ಕೋಬೋದು. ಇದಕ್ಕೆ ಆ ಥರ ಹಾಕ್ಕೋಬೋದು. ಈಗ y ಡ್ಯಾಶ್ ಈಸ್ ಈಕ್ವಲ್ ಟು 6x ಸ್ಕ್ವೇರ್ ಬೈ 2 ಪ್ಲಸ್ ಕೆ ಬೈ 2 ಆಗುತ್ತೆ. ಈ 2ನ ಡಿವೈಡ್ ಮಾಡಿ ಇದಕ್ಕೂ ಇದಕ್ಕೂ. ಇದೇನಾಗುತ್ತೆ, y ಡ್ಯಾಶ್ ಈಸ್ ಈಕ್ವಲ್ ಟು 6x ಸ್ಕ್ವೇರ್ ಬೈ 2 ಅಂದರೆ 3x ಸ್ಕ್ವೇರ್, ಕೆ ಬೈ 2 ಬದಲು c1 ಅಂತ ಬರ್ಕೊಳ್ಳೋಣ. ವೇರ್ c1 ಈಸ್ ಕೆ ಬೈ 2. ಮತ್ತು ಆನ್ ಇಂಟಿಗ್ರೇಷನ್ ಅಂತ ಮಾಡಿ. ಈಗ ನೋಡಿ y ಡ್ಯಾಶ್ಗೆ ಇಂಟಿಗ್ರೇಷನ್ y ಆಗುತ್ತೆ. ಅರ್ಥ ಆಗ್ತಿದೆಯಾ? 3x ಸ್ಕ್ವೇರ್ಗೆ ಇಂಟಿಗ್ರೇಷನ್ x ಕ್ಯೂಬ್ ಬೈ 3 ಆಗುತ್ತೆ. 3 ಕ್ಯಾನ್ಸಲ್ ಮಾಡಿ. c1ಗೆ ಇಂಟಿಗ್ರೇಷನ್ನು ಎಕ್ಸ್ನ ಸೇರಿಸ್ಬೇಕು, ಎಕ್ಸ್ ಇಲ್ಲ ಅಂದರೆ. ಎಕ್ಸ್ ಇದ್ದರೆ ಎಕ್ಸ್ನ ವೇರಿ ಮಾಡಬೇಕು ಇಂಟಿಗ್ರೇಷನಲ್ಲಿ. y ಡ್ಯಾಶ್ಗೆ ಇಂಟಿಗ್ರೇಷನ್ y ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬಂದು c2. ಈಗ y ಈಸ್ ಈಕ್ವಲ್ ಟು ಏನಾಯಿತು, x ಕ್ಯೂಬ್ ಪ್ಲಸ್ c1 x ಪ್ಲಸ್ c2. ಇದು ಒಂದು y. ಅಂದರೆ ಈಗ ಇದರಲ್ಲೂ c1 c2 ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇನಿಷಿಯಲ್ ಕಂಡೀಷನ್ ಕೊಟ್ಟಿರ್ತಾರೆ. ಆಯಿತಾ? ಫಸ್ಟ್ ಇನಿಷಿಯಲ್ ಕಂಡೀಷನ್ y ಆಫ್ 0 ಈಸ್ ಈಕ್ವಲ್ ಟು 0 ಆ್ಯಂಡ್ ಅನದರ್ ಇನಿಷಿಯಲ್ ಕಂಡೀಷನ್ ಈಸ್ y ಆಫ್ 1 ಈಸ್ ಈಕ್ವಲ್ ಟು 1. ಫಸ್ಟ್ ಏನು ಮಾಡೋಣ, ಫಸ್ಟ್ ಇನಿಷಿಯಲ್ ಕಂಡೀಷನ್ ಅಪ್ಲೈ ಮಾಡೋಣ 1ಗೆ. y ಆಫ್ 0 ಈಸ್ ಈಕ್ವಲ್ ಟು 0 ಇನ್ 1. ಇಲ್ಲಿ y ಜಾಗದಲ್ಲಿ 0, x ಜಾಗದಲ್ಲಿ 0, c1 ಇಂಟು 0 ಪ್ಲಸ್ c2. ಈಗ ನೆಕ್ಸ್ಟ್ ಏನಾಗುತ್ತೆ, therefore c2 is equal to
0. Equation 1 becomes y is equal to x cube plus c1x plus 0. ಇದು ಈಕ್ವೇಷನ್ 2 ಅಂದ್ಕೊಳ್ಳಿ. ನೆಕ್ಸ್ಟ್ ಕಂಡೀಷನ್ y of 1 is equal to 1 into y of 1 is equal to 1 into ಅದರ ಅರ್ಥ x ಜಾಗದಲ್ಲಿ 1 y ಜಾಗದಲ್ಲಿ 1 y ಜಾಗದಲ್ಲಿ 1 ಹಾಕಿ ಇಲ್ಲೂ x ಜಾಗದಲ್ಲಿ 1 ಹಾಕಿ c1 into 1 1 is equal to 1 cube ಅಂದರೆ 1 c1 1 plus c1 is equal to 1 c1 is equal to 1 minus 1, that is c1 is 0. Equation 2 becomes y is equal to x cube plus 0. c1 is 0, 0 into anything is 0, that is y is equal to x cube. This is the final answer. Thank you. Please like, share and subscribe.